ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ವೈಗಾಬ್ಯಾಟ್ರಿನ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತೇನೆ. ವೈಗಾಬ್ಯಾಟ್ರಿನ್ ಎಪಿಲೆಪ್ಟಿಕ್ ಸ್ಪಾಸಮ್ ಅನ್ನೋ ಒಂದು ಕಂಡೀಷನಲ್ಲಿ ಮಕ್ಕಳಲ್ಲಿ ನಾವು ಉಪಯೋಗಿಸ್ತೇವೆ. ಇದಲ್ಲದೆ ದೊಡ್ಡವರಲ್ಲಿ ಮತ್ತು ಮಕ್ಕಳಲ್ಲೂ ಬೇರೆ ಔಷಧಿಗಳು ಕೆಲಸ ಮಾಡಿಲ್ಲ ಅಂದರೆ ಇದನ್ನು ಉಪಯೋಗಿಸ್ತೇವೆ. ಇದು ಮೆದುಳಲ್ಲಿ ಒಂದು ಗಾಬಾ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇರುತ್ತೆ. ಅಂದರೆ ಮೆದುಳಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ ಜಾಸ್ತಿ ಆದಾಗ ಕಂಟ್ರೋಲ್ ಮಾಡೋಂಥದ್ದು. ಇದರ ಮೇಲೆ ಇದು ಕೆಲಸ ಮಾಡುತ್ತೆ. ಹೇಗೆ ಅಂದರೆ ಈ ಗಾಬಾ ಮೆದುಳಲ್ಲಿ ತಯಾರಾದ ನಂತರ ಅದನ್ನು ಕ್ಲಿಯರು ಮಾಡಬೇಕು. ಅದಕ್ಕೆ ಒಂದು ಎನ್ಸೈಮ್ ಇರುತ್ತೆ, ಟ್ರಾನ್ಸೋಮೈನೇಸ್, ಗಾಬಾ ಟ್ರಾನ್ಸೋಮೈನೇಸ್ ಅಂತ ಹೇಳ್ತೇವೆ. ಈ ವಿಗಾಬ್ಯಾಟ್ರಿನ್ ಹೋಗ್ಬಿಟ್ಟು ಆ ಟ್ರಾನ್ಸೋಮೈನೇಸ್ ಎನ್ಸೈಮ್ಸ್ನ ಬ್ಲಾಕ್ ಮಾಡುತ್ತೆ, ಅಂದರೆ ಅದರ ಕೆಲಸನ ತಡೆಯುತ್ತೆ. ಹಾಗಾಗಿ ಈ ಗಾಬಾ ಮೆದುಳಲ್ಲಿ ಪ್ರಮಾಣ ಹೆಚ್ಚಾಗಿ ಅದರಿಂದ ಮೆದುಳಿನ ಒಂದು ಅತಿಯಾದ ಒಂದು ಏನು ಉದ್ವೇಗ ಅಂತ ಹೇಳ್ತಿರೋ ಅಥವಾ ಎಕ್ಸಸ್ ಎಲೆಕ್ಟ್ರಿಕ್ ಸಿಗ್ನಲ್ನ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಫಿಟ್ಸು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಇದು ಮಕ್ಕಳಲ್ಲೇ ನಾವು ಹೆಚ್ಚಾಗಿ ಉಪಯೋಗಿಸ್ತೇವೆ. ಇನ್ಫೆಂಟಲ್ ಸ್ಪಾಸಮ್ ಅಂತ ಒಂದು ಸ್ಪೆಸಿಫಿಕ್ ಕಂಡೀಷನಲ್ಲಿ ತುಂಬ ಸಾಮಾನ್ಯವಾಗಿ ಯೂಸ್ ಮಾಡ್ತೇವೆ. ದೊಡ್ಡವರಲ್ಲೂ ಕೆಲವು ಸತಿ ಯೂಸ್ ಮಾಡ್ತಾರೆ. ಗರ್ಭಿಣಿಯರಲ್ಲಿ ಮತ್ತು ತಾಯಿ ಎದೆಹಾಲು ಕೊಡ್ತಿರುವ ಹೆಣ್ಣುಮಕ್ಕಳಲ್ಲಿ ಇದನ್ನು ಉಪಯೋಗಿಸ್ತಾ ಇರೋದು ಒಳ್ಳೆಯದು. ಆದರೆ ಇದನ್ನು ಉಪಯೋಗಿಸಿದ್ದಾರೆ ಅಂದರೆ ಅರ್ಥ ಬೇರೆ ಯಾವುದೋ ಔಷಧಿಗಳು ಕೆಲಸ ಮಾಡ್ತಿಲ್ಲ, ಅದಕ್ಕೇನೆ ತಗೊಂಡಿದ್ದಾರೆ ಅಂತ. ಹಂಗೇನಾದಿದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಜೊತೆ ಸಂಪರ್ಕ ಮಾಡಿ ಮಾತಾಡಿ ನಂತರ ಇದನ್ನು ಉಪಯೋಗಿಸೋದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ಮಕ್ಕಳಲ್ಲಿ ಯೂಸ್ ಮಾಡಬೇಕಂದ್ರೆ ಪೌಡರ್ ಆಕಾರದಲ್ಲಿ ಬರುತ್ತೆ. ಈ ಪೌಡರ್ನ ಹಾಲಲ್ಲೋ ಮೊಸರಲ್ಲೋ ನೀರಲ್ಲೋ ಮಿಕ್ಸ್ ಮಾಡಿ ಕೊಡ್ಬೋದು. ಇದು ಸಾಮಾನ್ಯವಾಗಿ ದಿನಕ್ಕೆ 2 ಸತಿ ಕೊಡಬೇಕು ಅಂತ ಹೇಳ್ತೇವೆ. ಎಲ್ಲರಿಗೂ ಏನಂದರೆ ಇದರ ಬಗ್ಗೆ ಸೈಡ್ ಎಫೆಕ್ಟ್ಗಳ ಬಗ್ಗೆ ಜಾಸ್ತಿ ಯೋಚನೆ ಇರುತ್ತೆ. ಈ ಔಷಧಿ ಕೊಟ್ಟಾಗ ಸ್ವಲ್ಪ ನಿದ್ದೆ ಜಾಸ್ತಿ ಆಗೋದು, ಸ್ವಲ್ಪ ಕೆಲವು ಮಕ್ಕಳಲ್ಲಿ ಕಿರಿಕಿರಿ ಆಗೋದು, ಸ್ವಲ್ಪ ತೂಕ ಜಾಸ್ತಿ ಆಗೋದು ಆಗೋ ಸಾಧ್ಯತೆ ಇರುತ್ತೆ. ಇದರಲ್ಲಿ 2 ಮೇಜರ್ ಸೈಡ್ ಎಫೆಕ್ಟ್ ಬಗ್ಗೆ ಜನರಲ್ಲಿ ಒಂದು ಆತಂಕ ತರುತ್ತೆ. ಏನಂದರೆ ಒಂದು ವಿಷುವಲ್ ಲಾಸ್ ಅಂತ ಹೇಳ್ತಾರೆ. ಏನಂದರೆ ಸಾಮಾನ್ಯವಾಗಿ ನಾವು ನೇರವಾಗಿ ನೋಡಿದ್ರೆ ನಮ್ಮ ದೃಷ್ಟಿ ಇಷ್ಟಿರುತ್ತೆ, ಅಂದರೆ ಆಲ್ಮೋಸ್ಟ್ 180 ಡಿಗ್ರಿ ಅಂತ ಹೇಳ್ತೀವಿ. ಈ ಔಷಧಿ ತುಂಬ ವರ್ಷಗಳು ತುಂಬ ತಿಂಗಳುಗಳು ತಗೊಂಡಾಗ ಇದು ಚಿಕ್ಕದಾಗ್ತಾ ಹೋಗುತ್ತೆ. ಇದು ಬಹಳಷ್ಟು ಮಾಹಿತಿ ದೊಡ್ಡವರಲ್ಲಿ ಉಪಯೋಗಿಸಿದಾಗ ಈ ಥರ ಆಗುತ್ತೆ ಅಂತ ನಮಗೆ ತಿಳಿದಿದೆ. ಮಕ್ಕಳಲ್ಲಿ ಇದನ್ನು ಪರೀಕ್ಷೆ ಮಾಡೋದು ಬಹಳ ಕಷ್ಟ. ಮತ್ತು ಮಕ್ಕಳಲ್ಲಿ ಔಷಧಿ ಉಪಯೋಗಿಸಿದಾಗ ಬೇರೆ ಒಂದು ಸಾಧ್ಯತೆ ಇರುತ್ತೆ, ಒಂದು CV ಅಂತ ಒಂದು ಕಂಡೀಷನ್ ಇರುತ್ತೆ. ಅದರಲ್ಲಿ ಆಗಲೇ ದೃಷ್ಟಿಯ ಮೇಲೆ ಪ್ರಭಾವ ಬೀರಿರುತ್ತೆ. ಈ ಥರ ಇದ್ದಾಗ ಔಷಧಿಯಿಂದ ತೊಂದರೆ ಆಗುತ್ತಾ ಅಥವಾ ಮುಂಚೆಯಿಂದನೇ ತೊಂದರೆ ಇದೆಯಾ ಅಂತ ಹೇಳೋದು ಬಹಳ ಕಷ್ಟ. ಮತ್ತು ಮಕ್ಕಳಲ್ಲಿ ಈ ಪರೀಕ್ಷೆ ಮಾಡಿ ಇದರಿಂದ ಏನಾದರೂ ತೊಂದರೆ ಆಗ್ತಿದೆ ಅಂತ ಹೇಳೋದು ಬಹಳ ಕಷ್ಟ. ಆದರೂ ಇದರ ಬಗ್ಗೆ ಗಮನ ಕೊಡಬೇಕು. ಈ ಔಷಧಿ ಉಪಯೋಗಿಸೋದು ಏನಕ್ಕೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಕೊಡಬೇಕಾ ಬೇಡವಾ ಅಂತ ಆಲೋಚನೆ ಮಾಡಬೇಕು. ಭಾಳಷ್ಟು ಸತಿ ತಂದೆ ತಾಯಿಗಳು ಇಂಟರ್ನೆಟಲ್ಲಿ ಓದ್ಬಿಟ್ಟು ಇದರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊತಾರೆ. ಇದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಔಷಧಿ ಯೂಸ್ ಮಾಡ್ತಾ ಇದ್ದೀವಿ ಅಂತ, ನಂತರ ಇದನ್ನು ಕೊಡಬೇಕಾ ಬೇಡವಾ ಅಂತ ನಿರ್ಧಾರ ಮಾಡಿ. ಇನ್ನು ಕೆಲವು ಸತಿ ಮಕ್ಕಳಲ್ಲಿ ಮೆದುಳಿನ MRI ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಬಿಳಿ ಮಚ್ಚೆ ಥರ ಕಾಣಿಸ್ಕೊಳುತ್ತೆ. ಅದು ಔಷಧಿ ನಿಲ್ಲಿಸಿದ ತಕ್ಷಣ ರಿವರ್ಸ್ ಆಗುತ್ತೆ. ಅದರಿಂದ ಏನು ಪ್ರಭಾವ ಬೀರೋದಿಲ್ಲ. ಓವರಾಲ್ ಏನು ಹೇಳಬೇಕಂದ್ರೆ ಮೆಡಿಸಿನ್ ಬಹಳ ಒಳ್ಳೆಯದು. ಎಪಿಲೆಪ್ಟಿಕ್ ಸ್ಪಾಸಮ್ ಅಂತ ಕಂಡೀಷನಲ್ಲಿ ಬಹಳ ಉಪಯೋಗ ಆಗುತ್ತೆ. ಅದನ್ನು ಉಪಯೋಗಿಸಿದಾಗ ಅದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಇಷ್ಟು ಮಾಹಿತಿಗಳು ಸಾಮಾನ್ಯವಾಗಿ ನಾನು ಕ್ಲಿನಿಕಲ್ಲೂ ತಂದೆ ತಾಯಿಗಳು ಹೇಳ್ತೀನಿ. ಇದನ್ನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಮೂಲಕ ಹೇಳ್ತಾ ಇದ್ದೀನಿ. ಇದಲ್ಲದೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ.